ಕಂಡಲ್ಲಿ ಮೈ ಕೈ ಮುಡ್ತಾನೆ, ಸಹಕರಿಸುವಂತ ಪೀಡಿಸ್ತಾನೆ. ನಾನು ಹೇಳಿದಂಗೆ ಕೇಳಿದ್ರೆ ರಾಣಿ ತರ ನೋಡ್ಕೋತೀನಿ ಅಂತ ಪುಂಗಿ ಬಿಡ್ತಿದ್ದ ಈ ಕಾಮುಕ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ. ಈತನ ಕಾಮದೃಷ್ಟಿಯ ಕಾಟಕ್ಕೆ ನೊಂದ ಯುವತಿಯೊಬ್ಬಳು ಈತನ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪೊಲೀಸರ ಮುಂದೆ ಈತನ ಕಾಮಪುರಾಣವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಇಷ್ಟಕ್ಕೂ ಈತ ದಿಲೀಪ್ ಕುಮಾರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯರಗುಂಟೆ ಗ್ರಾಮದ ಜೀನಿ ಕಂಪನಿ ಮಾಲೀಕ. ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ನೊಂದ ಯುವತಿ ಕಳೆದ 10 ತಿಂಗಳಿನಿಂದ ಜೀನಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಕಳೆದ 6 ತಿಂಗಳಿಂದ ಜೀನಿ ಮಾಲೀಕ ದಿಲೀಪ್ ಕುಮಾರ್ ಈ ಯುವತಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ರು ಅಂತ ಯುವತಿ ಆರೋಪಿಸಿದ್ದಾಳೆ. ಕೆಲಸ ಮಾಡ್ತಿರೋದು, ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು, ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಎತ್ತೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ತರ ನೋಡ್ಕೊಂತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರು, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ಯಾರು ಯಾವ್ದು ಕಂಪ್ನಿ ಕೆಲಸ ಮಾಡ್ತೀರಿ ನೀವು? ನಾನು ಯರಗುಂಟೆ ಜೀನಿ ಕಂಪ್ನಿ. ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದ್ರೆ 15 ದಿನದಿಂದ ಜಾಸ್ತಿ ಆಗ್ತಾ ಇತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಅವಾಗ ನಾನು ಬೇಡ ಅಂತ ಹೇಳಿ ಕಿರ್ಕೊಂಡು ಬಂದೆ. ಹೊರಕ್ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗ್ದಾಕೋದು. ಕೆಲಸದಿಂದ ಎಷ್ಟು ದಿನ ತೆಗೆದು ನಿಮ್ಮನ್ನ? ಸೋಮವಾರ ತೆಗ್ದಿದ್ದು. ಅಲ್ಲಿ ತನಕ ಡ್ಯೂಟಿ ಮಾಡ್ತಾ ಇದ್ದೆ. ಅವರು FIR ಹಾಕಿದ್ರು. ಇಲ್ಲ ಅವ್ರನ್ನ ಕರ್ಸಿಲ್ಲ. ಈಗ ನೀವು ಬೆಳಗ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರು. ಬೆಳಗ್ಗೆ ನೀವು ಸ್ಟೇಷನ್ ಬಂದಾಗ ಎಷ್ಟು ಗಂಟೆ ಆಗಿತ್ತು ಸರ್? ಬೆಳಗ್ಗೆ ಸುಮಾರು ಒಂದು 11:30 11 ಗಂಟೆ ಆಗಿತ್ತು. ಯಾಕೆ ಇಷ್ಟ ದಿನ ತನಕ ಟೈಮ್ ಅಳಿತಾ ಇದಾರೆ ಅಂತ ಗೊತ್ತಿಲ್ಲ ಸರ್. ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದಾರೋ ಏನೋ ಗೊತ್ತಿಲ್ಲ. ಈಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ ಬಂದಿದ್ದೇನೆ. ಪೊಲೀಸ್ ಸ್ಟೇಷನ್ ಇತ್ತು ಅಲ್ಲ, ಇದು ಫಸ್ಟ್ ಮಾಜರಿಗೆ ಅಂತ ಯರಗುಂಟೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಶಿರಾ ಕರ್ಕೊಂಡ್ಬಂದ್ವಿ. ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ? ಸುಮಾರು 450 ಜನ ಎಲ್ಲ ಕೆಲಸ ಮಾಡ್ತಿದ್ದೀವಿ. ಎಲ್ಲರಿಗೂ ಸುಮಾರು ಜನಕ್ಕಿದೆ, ಸುಮಾರು ಜನಕ್ಕಿಲ್ಲ ಸರ್. ಅಂದಾಜು ಎಷ್ಟು ಜನಕ್ಕೆ ಇರ್ಬೋದು ಸರ್? ಒಂದು 100-150 ಜನಕ್ಕೆ ಇರ್ಬೋದು. ಸದ್ಯ ನೊಂದ ಯುವತಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ದಿಲೀಪ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ಹಾಗಾದ್ರೆ ಯುವತಿ ನೀಡಿದ ದೂರಿನಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ ನೋಡಿ. ದಿನಾಂಕ 19/4/2025 ಮಧ್ಯಾಹ್ನದ ನಂತರ ಕೆಲಸದ ಸ್ಥಳದಲ್ಲಿನ ಶೆಡ್ಗೆ ಬಾ, ಸ್ವಲ್ಪ ಕೆಲಸ ಇದೆ ಅಂತ ಒಬ್ಬಳನ್ನೇ ಕರೆಸಿಕೊಂಡಿದ್ದಾರೆ. ಅಲ್ಲಿ ದಿಲೀಪ್ ಕುಮಾರ್ ಹಾಗೂ ನನ್ನನ್ನ ಹೊರತುಪಡಿಸಿ ಬೇರೆ ಯಾರೂ ಇರುವುದಿಲ್ಲ. ನಾನು ಶೆಡ್ ಒಳಗೆ ಹೋದ ತಕ್ಷಣ ನನ್ನ ಕೈ ಹಿಡಿದು ಎಳೆದಾಡಿ ಮುತ್ತು ಕೊಡಲು ಪ್ರಯತ್ನಿಸಿದ್ದಾರೆ. ತಬ್ಬಿಕೊಂಡು ನನ್ನ ಖಾಸಗಿ ಅಂಗಗಳನ್ನು ಮುಟ್ಟಿ ಅತ್ಯಾಚಾರಕ್ಕೆ ಪ್ರಯತ್ನಿಸಿರುತ್ತಾರೆ. ಅಲ್ಲದೆ ನೀನು ನನಗೆ ಸಹಕರಿಸದೇ ಇದ್ದರೆ ನಾನು ನಿನ್ನನ್ನ ಕೆಲಸದಿಂದ ತೆಗೆದು ಹಾಕುತ್ತೇನೆ, ನನ್ನ ಮಾತು ಕೇಳಿ ನೀನು ಸಹಕರಿಸಿದರೆ ನಿನ್ನನ್ನು ಜೀವನ ಪರ್ಯಂತ ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಅಂತ ಆಮಿಷ ಒಡ್ಡಿರುತ್ತಾರೆ. ಆಗ ನನ್ನನ್ನು ಬಿಟ್ಟು ಬಿಡುವಂತೆ ಕೇಳಿಕೊಂಡಾಗ ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ನಿನ್ನನ್ನು ಜೀವಂತ ಬಿಡುವುದಿಲ್ಲ ಅಂತ ಕೊಲೆ ಬೆದರಿಕೆ ಹಾಕಿರುತ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಯಾರಿಗೂ ಹೇಳದೆ ಮಾನಸಿಕವಾಗಿ ಹಿಂಸೆ ಕಿರುಕುಳದಿಂದ ನೊಂದು ನಮ್ಮ ಊರಿಗೆ ಹೋಗಿರುತ್ತೇನೆ. ಮತ್ತೆ ಈ ವಿಷಯವನ್ನ ನನ್ನ ಗಂಡನಿಗೆ ತಿಳಿಸಿರುತ್ತೇನೆ. ನಂತರ ನನ್ನ ಕುಟುಂಬದವರು, ಊರಿನವರು ದಿನಾಂಕ 22/4/2025 ಜೀನಿ ಕಂಪನಿ ಬಳಿ ನ್ಯಾಯ ಕೇಳಲು ಹೋಗಿದ್ದರು. ಆದರೆ ದಿಲೀಪ್ ಕುಮಾರ್ ಅವರು ನಮಗೆ ಸಿಗದೆ ಮಹಿಳಾ ಸಿಬ್ಬಂದಿಯನ್ನ ಕಳುಹಿಸಿ ಕೊಲೆ ಬೆದರಿಕೆ ಹಾಕಿ ಕಳಿಸಿರುತ್ತಾರೆ. ನನಗೂ ಹಾಗೂ ನನ್ನ ಗಂಡನಿಗೂ ಪ್ರಾಣ ಬೆದರಿಕೆ ಇರುವುದರಿಂದಲೂ ಹಾಗೂ ದಿಲೀಪ್ ಕುಮಾರ್ ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿಯಾಗಿರುವುದರಿಂದ ಭಯ ಉಂಟಾಗಿ ದೂರು ನೀಡುತ್ತಿದ್ದೇನೆ. ಇನ್ನು ದಿಲೀಪ್ ಕುಮಾರ್ ವಿರುದ್ಧ ಜಾತಿ ನಿಂದನೆ ಆರೋಪವು ಕೇಳಿಬಂದಿದೆ. ನೊಂದ ಯುವತಿಗೆ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ನಾನು ಕಳ್ಳಂಬೆಳ್ಳ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ರಾಮಣ್ಣ ಅಂತ. ಯರಗುಂಟೆ ಗೇಟ್ ಅಲ್ಲಿ ನಡೆದಿರ್ತಕ್ಕಂಥ ಜಿನ್ನಿ ಹೆಸರು ದಿಲೀಪ್ ಕುಮಾರ್ ಅವರು ಕೂಲಿ ಹೋಗ್ತಾ ಇದ್ದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಕ್ಕೆ ಎಸ್ಕಿದ್ದಾರೆ. ಆದ್ರೂ ಇದೆಲ್ಲೋ ಒಂದ್ ಕಡೆ ಅನ್ಯಾಯ ಆಗೋದಂತೂ 100% ಸತ್ಯವಾದ ಮಾತಾಗಿರ್ತಿದ್ದು. ಯಾಕೆಂತಂದ್ರೆ ಅವಳು SC ಜನಾಂಗಕ್ಕೆ ಸೇರಿದವಾಗಿರೋದ್ರಿಂದ ಇವರು
ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದ, ನಾ ಇನ್ನೊಂದು ಗೋಡನಲ್ಲಿ ಕೆಲಸ ಮಾಡುವಂತ ಹೇಳ್ಬಿಟ್ಟು ಅವಳನ್ನ ಅಲ್ಲಿ ಕಳಿಸಿ ಇವ್ರೋಗಿ ಹಿಂದ್ಗಡೆ ಹೋಗಿ ಎಳೆದಾಡಕ್ ಹೋಗಿ ಎಲ್ಲ ಬಹಳಷ್ಟು ಅತ್ಯಾಚಾರ ಪ್ರಯತ್ನಕ್ಕೆ ನಡೆದಿದೆ ಅಂತ ಆಗಿದೆ ಬಿಟ್ಟಿದ ಭಗವಂತ ಗೊತ್ತಾಗಬೇಕು. ಅವ್ರಿಬ್ಬರ ಮಧ್ಯೆ ಆಗಿರ್ತಕ್ಕಂಥದ್ದು ಇದು 100% ಸತ್ಯವಾದ ಮಾತು. ಅವ್ರ MLA ಅವ್ರನ್ನ ಇಟ್ಕೊಂಡು ಮಾಡ್ತಾ ಇದ್ರೆ ಇದು ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಹೋರಾಟ ಆಗೋದಂತೂ ಖಚಿತವಾಗಿರುತ್ತೆ. ಇದು ನಾನು ಯಾಕೆಂದ್ರೆ ಆಕೆ ಪರೀಕ್ಷೆ ಮಾಡಿ ಮಗು ಎತ್ಕೊಂಡಿದ್ಲು, ಆ ಮಗು ಮೇಲೆ ಆಣೆ ಇಡಿಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಮಾಧ್ಯಮದ ಎದುರುಗಡೆ. ಇನ್ನು ಆರೋಪದ ಬಗ್ಗೆ ದಿಲೀಪ್ ಕುಮಾರ್ ಮಾತನಾಡಿದ್ದಾರೆ. ವಿಡಿಯೋದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ಕಂಪನಿ ಹೆಸರು ಹಾಳು ಮಾಡಲು ಈಗ ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಸದ್ಯ ಯುವತಿ ದೂರಿನ ಮೇರೆಗೆ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ದೂರು ದಾಖಲಾಗುತ್ತಿದ್ದಂತೆ ಆರೋಪಿ ದಿಲೀಪ್ ಕುಮಾರ್ ನಾಪತ್ತೆಯಾಗಿದ್ದು ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.